ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪವಿತ್ರಾತ್ಮನ ವರವ ಕರುಣಿಸುವೋ ದೇವಾ, ದೇವಾ ನಿಮ್ಮ ವರದಾನವನು ನೀಡಿ ಅನುಗ್ರಹಿಸು. ದೇವಾ ನಿಮ್ಮ ವರದಾನವನು ನೀಡಿ ಅನುಗ್ರಹಿಸು. ಲೋಕಕ್ಕೆಲ್ಲ ನಿಮ್ಮ ವಚನವನು ಏಕದೇವರು ಯೇಸು ಎಂದು, ಲೋಕಕ್ಕೆಲ್ಲ ನಿಮ್ಮ ವಚನವನು ಏಕದೇವರು ಯೇಸು ಎಂದು ಘೋಷಿಸಲು ಶಕ್ತಿ ನೀ ಕಳುಹಿಸು. ಈ ಶಿಷ್ಯರು ನಿಮ್ಮ ಬೇಡುವೆವು, ಪವಿತ್ರಾತ್ಮನ ವರವ ಕರುಣಿಸುವೋ ದೇವಾ, ದೇವಾ ನಿಮ್ಮ ವರದಾನವನು ನೀಡಿ ಅನುಗ್ರಹಿಸು. ದೇವಾ ನಿಮ್ಮ ವರದಾನವನು ನೀಡಿ ಅನುಗ್ರಹಿಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಎಫೆಸದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಚನ 18-19. ಈ ದಿನಗಳು ಪವಿತ್ರಾತ್ಮರ ಹಬ್ಬದ ಪಂಚಾಶತಮ ಹಬ್ಬದ ಸಿದ್ಧತೆಯ ದಿನಗಳಾಗಿರುವ ಕಾರಣ ನಾವು ಪವಿತ್ರಾತ್ಮರ ಶಕ್ತಿ, ಪವಿತ್ರಾತ್ಮರ ಕೃಪೆ, ಪವಿತ್ರಾತ್ಮರ ಬಗ್ಗೆ ಹೆಚ್ಚಾದ ಅರಿವನ್ನು ಪಡೆದುಕೊಂಡಾಗ ಆ ಜ್ಞಾನ ನಮ್ಮಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ. ಆದ ಕಾರಣ ನಿನ್ನೆ ದಿನ ನಾವು ಧ್ಯಾನಿಸಿದೆವು, ಅಳತೆ ಇಲ್ಲದ ಅಭಿಷೇಕ, ಅಳತೆ ಇಲ್ಲದ ಪವಿತ್ರಾತ್ಮರನ್ನು ದೇವರು ಯೇಸುವಿಗೆ ಕೊಟ್ಟ ರೀತಿಯಲ್ಲಿ ನಮಗೂ ಸಹ ಅಳತೆ ಇಲ್ಲದ ಸಂಪೂರ್ಣವಾದ ಆತ್ಮರ ಅಭಿಷೇಕವನ್ನು ದೇವರು ಕೊಡಲಿದ್ದಾರೆ. ಈ ದಿನ ಆತ್ಮರ ಶಕ್ತಿಯಿಂದ ತುಂಬಿಸಲ್ಪಡುವುದು ಹೇಗೆ, ಅಳತೆ ಇಲ್ಲದ ಆತ್ಮರ ಶಕ್ತಿಯಿಂದ ನಾವು ತುಂಬಿಸಲ್ಪಡುವುದು ಹೇಗೆ, ದಿನೇ ದಿನೇ ಆ ಶಕ್ತಿಯಿಂದ ನಾವು ತುಂಬಿಸಲ್ಪಡುವುದು, ಓಕೆ ಅಭಿಷೇಕಿಸಲ್ಪಡುವುದು ಹೇಗೆ ಎಂಬುದರ ಬಗ್ಗೆ ನಾವು ಸ್ವಲ್ಪ ಧ್ಯಾನಿಸೋಣ. ಎಫೆಸದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಚನ 18-19. ಮದ್ಯಪಾನ ಮಾಡಿ ಮತ್ತರಾಗಿರಬೇಡಿ, ಅದು ಪಾಪ ಕೃತ್ಯಗಳಿಗೆ ಎಡೆ ಮಾಡುತ್ತದೆ. ಬದಲಿಗೆ ಪವಿತ್ರಾತ್ಮ ಭರಿತರಾಗಿರಿ. ಇಲ್ಲಿ ಮದ್ಯಪಾನ ಮಾಡಿ ಮತ್ತರಾಗಬೇಡಿ, ಬದಲಿಗೆ ಪವಿತ್ರಾತ್ಮ ಭರಿತರಾಗಿರಿ. ಇಲ್ಲಿ 2 ಹೋಲಿಕೆಗಳನ್ನು ಕೊಟ್ಟು ಮಾತನಾಡಲಾಗುತ್ತದೆ. ಯಾವಾಗ ಒಂದು ವಿಷಯವನ್ನ ಇನ್ನೊಂದಕ್ಕೆ ಹೋಲಿಕೆ ಮಾಡಲಾಗುತ್ತದೋ ಅದರ ಕೆಲವು ಗುಣಲಕ್ಷಣಗಳು ಇಲ್ಲಿ ಕಾರ್ಯ ಮಾಡುತ್ತದೆ ಎಂಬುದಾಗಿ ಅರ್ಥ. ಮದ್ಯಪಾನ ಮಾಡಿದರೆ ಮಾಡಿ ಮತ್ತರಾಗಬೇಡಿ. ಸೊ ನೋಡಿ, ಈ ಮದ್ಯಪಾನದಲ್ಲೂ ಲೆವೆಲ್ ಇದೆ. ಸಾಧಾರಣ ಕುಡುಕರನ್ನ ನೋಡಿದ ಒಂದು ಅನುಭವದ ಮೇರೆಗೆ ಈ ಮಾತುಗಳನ್ನು ಹೇಳ್ತೇನೆ. ನನ್ನ ಸ್ವಂತ ಅನುಭವ ಇದರಲ್ಲಿ ಏನೂ ಇಲ್ಲ, ಓಕೆನಾ. ಮದ್ಯಪಾನ ಮಾಡಿ ಮತ್ತರಾಗಬೇಡಿ. ಮದ್ಯಪಾನದಲ್ಲೂ ಹಂತಗಳಿದೆ, ಹೌದಲ್ವಾ? ಸ್ವಲ್ಪ ಕುಡ್ದವರು ಸ್ಟಡಿಯಾಗಿರ್ತಾರೆ, ಇನ್ನೂ ಸ್ವಲ್ಪ ಕುಡ್ದವರು ಸ್ವಲ್ಪ ತೂರಾಡ್ತಾರೆ. ಮದ್ಯಪಾನದಲ್ಲೇ ಮತ್ತರಾಗೋದು, ಅದರಲ್ಲಿ ಪೂರ್ಣವಾಗಿ ಮುಳುಗಿದವರು, ಮದ್ಯಪಾನದಲ್ಲಿ ಮುಳುಗಿ ಹೋದವರು ತನ್ನ ಸ್ವನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾರೆ. ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ, ಶರೀರದ ಮೇಲೆ ನಿಯಂತ್ರಣ ಇಲ್ಲ, ಏನು ಮಾತನಾಡ್ತಿದ್ದೇವೆ ಅನ್ನೋದು ನಿಯಂತ್ರಣ ಇಲ್ಲ. ಟೋಟಲಿ ಅವರು ಪರವಶ, ಬೇರೆ ಒಂದು ಆತ್ಮಕ್ಕೆ ವಶವಾಗಿ ಬಿಡ್ತಾರೆ. ಕರೆಕ್ಟ್ ಅಲ್ವಾ? ನೀವು ಸಹ ನೋಡಿರಬಹುದು. ಸೊ ಆ ನೋಡುವುದರ ಮೂಲಕ ನಾನು ಈ ಮಾತುಗಳನ್ನು ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಹೇಗೆ ಒಬ್ಬ ವ್ಯಕ್ತಿ ಮದ್ಯಪಾನವನ್ನು ಸ್ವಲ್ಪ ತೆಗೆದುಕೊಂಡಾಗ ಹೇಗಿರ್ತಾರೆ, ಇನ್ನು ಸ್ವಲ್ಪ ಜಾಸ್ತಿ ತೆಗೆದುಕೊಂಡಾಗ ಹೇಗಿರ್ತಾರೆ, ಇನ್ನು ಪೂರ್ತಿ ತೆಗೆದುಕೊಂಡಾಗ ಹೇಗಿರ್ತಾರೆ, ಅವರ ಶರೀರ ನಿಯಂತ್ರಣ ಕಳೆದೋಗುತ್ತೆ, ಕಂಪ್ಲೀಟ್ ತೂರಾಡ್ತಾರೆ, ರಸ್ತೆನಲ್ಲೇ ಬಿದ್ದೋಗಿರ್ತಾರೆ ಬೇಕಾದರೆ, ಹೌದಲ್ವಾ? ಅವರ ಮನಸ್ಸಿನ ನಿಯಂತ್ರಣ ತಪ್ಪಿ ಹೋಗುತ್ತೆ. ನಾವು ಎಲ್ಲಿದ್ದೇವೆ ಏನಿದ್ದೇವೆ ಎಂಬ ಅರಿವು ಸಹ ಕಳ್ಕೊತಾರೆ. ಬಾಯಿ ಅಂತೂ ಕೇಳಲೇಬೇಡಿ, ಯಾವ ಪದಗಳನ್ನು ಯಾವ ಮಾತುಗಳನ್ನಾದರೂ ಸಹ ಮಾತನಾಡಲು ಪ್ರಾರಂಭ ಮಾಡುತ್ತದೆ. ಅಂದರೆ ಅವರ ಎಲ್ಲ ನಿಯಂತ್ರಣವನ್ನು ಕಳೆದುಕೊಂಡು ಆ ಒಂದು ಮದ್ಯಪಾನಕ್ಕೆ ವಶವಾಗಿ ಬಿಡುತ್ತದೆ. ಸೊ ಇಲ್ಲಿ ಪವಿತ್ರಾತ್ಮರನ್ನ ಹೋಲಿಕೆ ಮಾಡಿ ಹೇಳುವಾಗ, ಹೇಗೆ ಮದ್ಯಪಾನ ಮಾಡುವ ಒಬ್ಬ ವ್ಯಕ್ತಿ ಸ್ವನಿಯಂತ್ರಣವನ್ನ, ಸ್ವಬುದ್ಧಿಯನ್ನ, ಸ್ವ ಮಾತುಗಳನ್ನ ಕಳೆದುಕೊಂಡು ಆ ಮದ್ಯಪಾನಕ್ಕೆ
ವಶವಾಗಿ ಬಿಡುತ್ತಾನೋ, ಪವಿತ್ರಾತ್ಮ ಭರಿತರಾಗುವ ವ್ಯಕ್ತಿ ತನ್ನ ಸ್ವಂತ ಬುದ್ಧಿ, ತನ್ನ ಸ್ವಂತ ಮಾತು, ತನ್ನ ಸ್ವಂತ ಶರೀರದ ಆಸೆ ಆಕಾಂಕ್ಷೆಗಳು ಈ ನಿಯಂತ್ರಣವನ್ನು ಕಳೆದುಕೊಂಡು ಪರವಶ ಪವಿತ್ರಾತ್ಮರಿಗೆ ಆತ ವಿಧೇಯನಾಗುತ್ತಾನೆ, ಪವಿತ್ರಾತ್ಮರಿಗೆ ವಶವಾಗುತ್ತಾನೆ. ಪವಿತ್ರಾತ್ಮರು ಆತನ ದೇಹ, ಮನಸ್ಸು, ಬಾಯಿ ಮಾತು, ದೇಹ, ಮನಸ್ಸು, ಬಾಯಿ ಮಾತು, ಅವನ ನಡೆ, ನುಡಿ, ಜೀವನ ಎಲ್ಲವನ್ನು ಪವಿತ್ರಾತ್ಮರು ವಶಪಡಿಸಿಕೊಂಡು ಆತನನ್ನು ಬದಲಾವಣೆ ಮಾಡುತ್ತದೆ. ಅದಕ್ಕಾಗಿ ಮದ್ಯಪಾನ ಮಾಡದೆ ಪವಿತ್ರಾತ್ಮ ಭರಿತರಾಗಿರಿ ಅನ್ನುವ ರೀತಿಯಲ್ಲಿ ಹೋಲಿಕೆ ಮೂಲಕ ಹೇಳುತ್ತೆ. ಸರಳವಾಗಿ ಪವಿತ್ರಾತ್ಮ ತೋರಿಸಿಕೊಟ್ಟ ರೀತಿಯಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೇನೆ. ಸೊ ಈ ಮದ್ಯಪಾನ ಮಾಡುವವರು ಹೇಗೆ ಹಂತ ಹಂತವಾಗಿ ಅವರ ಒಂದು ಮದ್ಯಪಾನದ ಸ್ಪಿರಿಟ್ನ ಜಾಸ್ತಿ ಮಾಡ್ಕೊಳ್ತಾರೋ, ಪವಿತ್ರಾತ್ಮ ಭರಿತರಾಗಿರುವ ನಾವು ಸಹ ಆ ಒಂದು ಅಭಿಷೇಕದ ಶಕ್ತಿಯನ್ನ, ಪವಿತ್ರಾತ್ಮರ ಬಲವನ್ನ ನಾವು ಸಹ ಹಂತ ಹಂತವಾಗಿ ಜಾಸ್ತಿ ಮಾಡ್ಕೋಬೇಕಾಗಿರುತ್ತೆ. ಹೇಗೆ ಮಾಡಿಕೊಳ್ಳೋದು? ಹಸ್ತನಿಕ್ಷೇಪ ಪ್ರಾರ್ಥನೆ ಮೂಲಕ ನಮ್ಮೊಳಗೆ ಪವಿತ್ರಾತ್ಮರು ಬಂದಿರ್ತಾರೆ. ಸ್ನಾನದೀಕ್ಷೆ ಸಂಸ್ಕಾರದ ಮೂಲಕ ನಾವು ಪವಿತ್ರಾತ್ಮರನ್ನು ಪಡ್ಕೊಂಡಿರ್ತೇವೆ. ಆದರೆ ದಿನೇ ದಿನೇ ಆ ಶಕ್ತಿಯನ್ನು ನಮ್ಮಲ್ಲಿ ನವೀಕರಿಸಿಕೊಳ್ಳುವುದು ಹೇಗೆಂದರೆ, ದೇವರೊಂದಿಗೆ ಸತ್ಸಂಬಂಧವನ್ನು ಬೆಳೆಸಿಕೊಂಡಾಗ, ದೇವರೊಟ್ಟಿಗೆ ನಾವು ಸಮಯವನ್ನು ಕೊಟ್ಟಾಗ, ದೇವರ ವಾಕ್ಯದಂತೆ ನಾವು ಜೀವಿಸಲು ಪ್ರಾರಂಭ ಮಾಡುವಾಗ, ಇದನ್ನು ನಾಳೆ ನಾಡಿದರಲ್ಲಿ ನಾವು ಧ್ಯಾನಿಸೋಣ. ಸೊ ದೇವರೊಂದಿಗೆ ನಾವು ಸಂಬಂಧವನ್ನು ಬೆಳೆಸಿಕೊಳ್ಳುವಾಗ, ಅಥವಾ ಪ್ರಾರ್ಥನೆ ಅಂತ ದೇವರ ಪ್ರಸನ್ನತೆಯಲ್ಲಿ ಬಂದು ಕುಳಿತುಕೊಳ್ಳುವುದು, ದೇವರ ಪ್ರಸನ್ನತೆ ಪವಿತ್ರಾತ್ಮರ ಶಕ್ತಿಯನ್ನು ನಮ್ಮಲ್ಲಿ ತುಂಬಿಸುವಂಥದ್ದಾಗಿದೆ. ಇದು ಬಹಳ ಮುಖ್ಯ. ಅದಕ್ಕಾಗಿ ಇಮಿಡಿಯೇಟ್ ಮುಂದಿನ ವಚನ, ಇದರ ಕಂಟಿನ್ಯೂಷನ್ ವಾಕ್ಯ ಅಂತ ಹೇಳ್ಬೋದು. ಇಮಿಡಿಯೇಟ್ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೀರ್ತನೆ, ಹಾಡು, ಭಕ್ತಿಗೀತೆ ಇವುಗಳಿಂದ ನಿಮ್ಮ ಭಾವಗಳನ್ನು ಪರಸ್ಪರ ವ್ಯಕ್ತಪಡಿಸಿರಿ. ವಾವ್! ಪರಸ್ಪರ ವ್ಯಕ್ತಪಡಿಸಿರಿ ಅಂದರೆ ಯಾರೊಟ್ಟಿಗೆ? ಅಕ್ಕಪಕ್ಕದಲ್ಲಿರೋರೊಟ್ಟಿಗೆ ಅಲ್ಲ, ನಿನ್ನೊಳಗೂ ನಿನ್ನೊಡನೆ ಇರುವ ಪವಿತ್ರಾತ್ಮರೊಟ್ಟಿಗೂ. ಹೇಗೆ ಭಾವನೆಗಳನ್ನು ನಾವು ವ್ಯಕ್ತಪಡಿಸೋದು? ಕೀರ್ತನೆ, ಭಕ್ತಿಗೀತೆ, ಹಾಡು, ಸ್ತುತಿ, ಪ್ರಾರ್ಥನೆ, ದೇವರ ವಾಕ್ಯ ಓದುವುದು, ಇದರ ಮೂಲಕ ನಮ್ಮ ಭಾವನೆಗಳು ಪರಸ್ಪರ, ನಮಗೂ ನಮ್ಮೊಳಡನೆ ವಾಸ ಮಾಡುವ ಪವಿತ್ರಾತ್ಮರಿಗೂ ಪರಸ್ಪರ ಅದು ವ್ಯಕ್ತಪಡಿಸುತ್ತೇವೆ. ಉದಾಹರಣೆಗೆ ನೋಡಿ, ಆತ್ಮರೇ ನನ್ನಲ್ಲಿ ಬನ್ನಿರಿ, ಆತ್ಮರೇ ನನ್ನನ್ನು ಅಭಿಷೇಕಿಸಿ, ಆತ್ಮರೇ ನನ್ನನ್ನು ನೀವು ಆಳ್ವಿಕೆ ಮಾಡಿರಿ, ಪರಿಶುದ್ಧಾತ್ಮರೇ ನನ್ನ ಕೈ ಹಿಡಿದು ನೀವು ಮುನ್ನಡೆಸಿರಿ, ಪರಿಶುದ್ಧಾತ್ಮರೇ ನನಗೆ ಸಹಾಯ ಮಾಡಿರಿ, ನಿತ್ಯ ಸಹಾಯಕರೇ ನನ್ನಲ್ಲಿ ತುಂಬಿಕೊಳ್ಳಿರಿ ಎಂದು ನಾವು ಪ್ರಾರ್ಥನೆ ಮಾಡುವಾಗ, ಅಥವಾ ಪವಿತ್ರಾತ್ಮರಿಗೆ ಸಂಬಂಧಪಟ್ಟ ಕೀರ್ತನೆಗಳು, ಹಾಡು, ಭಕ್ತಿಗೀತೆಗಳನ್ನು ನಾವು ಬಾಯಿ ಮೂಲಕ ನಾವು ಸ್ತುತಿಸಿ ಹಾಡುವಾಗ, ಆ ಪವಿತ್ರಾತ್ಮರು ನಮ್ಮ ಒಂದು ಭಾವನೆ ಪವಿತ್ರಾತ್ಮರು ಗ್ರಹಿಸಿಕೊಂಡು ಅವರು ನಮ್ಮಲ್ಲಿ ಕಾರ್ಯ ಮಾಡುತ್ತಾರೆ. ಪರಸ್ಪರ ಭಾವನೆಗಳನ್ನು ವ್ಯಕ್ತಪಡಿಸಿರಿ, ಹೃದಯಾಂತರಾಳದಿಂದ ಹಾಡಿ ಪ್ರಭುವಿಗೆ ಸ್ತುತಿ ಸಲ್ಲಿಸಿರಿ, ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಿರಿ, ದೇವರ ಪ್ರಸನ್ನತೆಯಲ್ಲಿ ಬನ್ನಿರಿ. ನೀವು ಮನೆಯಲ್ಲಿರುವಾಗ, ಕೆಲಸ ಮಾಡುವಾಗ, ಸ್ತುತಿಸುವಾಗ, ಹಾಡುವಾಗ, ದೇವರ ವಾಕ್ಯವನ್ನು ಓದಿ ಇರುವ ಸ್ಥಳದಲ್ಲೇ ಪವಿತ್ರಾತ್ಮರ ಪ್ರಸನ್ನತೆಗಾಗಿ ಕೂಗಿ ಕರೆಯುವಾಗ ನೀವು ಆ ಶಕ್ತಿಯಿಂದ ದಿನೇ ದಿನೇ ತುಂಬಿಸಲ್ಪಡುತ್ತೀರಿ, ಪವಿತ್ರಾತ್ಮ ಭರಿತರಾಗಿ ಆ ಶಕ್ತಿಯಿಂದ ಮುನ್ನಡೆಸಲ್ಪಡುತ್ತೀರಿ. ಹೇಗೆ ಮದ್ಯಪಾನ ಮಾಡಿದ ವ್ಯಕ್ತಿ ತನ್ನ ಬುದ್ಧಿ ನಿಯಂತ್ರಣ ಕಳೆದುಕೊಳ್ಳುತ್ತಾನೆ, ಬಾಯಿ ಮಾತಿನ ನಿಯಂತ್ರಣ ಕಳೆದುಕೊಳ್ಳುತ್ತಾನೆ, ಶರೀರದ ಮೇಲಿನ ಹತೋಟಿಯನ್ನು ಕಳೆದುಕೊಳ್ಳುತ್ತಾನೋ, ದಿನೇ ದಿನೇ ಪವಿತ್ರಾತ್ಮ ಭರಿತರಾಗಿರುವವರು ಪವಿತ್ರಾತ್ಮರಿಗೆ ಒಳಪಟ್ಟು ಪವಿತ್ರಾತ್ಮರಿಗೆ ಅಧೀನರಾಗಿ ಪವಿತ್ರಾತ್ಮರ ವಶವಾಗಿ ನಮ್ಮ ಜೀವನ ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲು ಸಹಾಯಕವಾಗುತ್ತದೆ. ಇದನ್ನು ನಾವು ದಿನೇ ದಿನೇ ಮಾಡಿ ನಮ್ಮಲ್ಲಿರುವ ಶಕ್ತಿಯನ್ನು, ಅಭಿಷೇಕವನ್ನು ನವೀಕರಿಸೋಣ. ಕರ್ತರಾದ ಯೇಸುವೇ, ಈ ದಿನದ ಮುಂಜಾನೆಯ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ದೇವರ ಆಲಯ ಈಗೋ ಮನುಷ್ಯರ ನಡುವೆ, ಈಗೋ ನಾನು ನನ್ನ ಜನರ ಮಧ್ಯದಲ್ಲಿ ವಾಸ ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಿ. ದೇವರ ಪ್ರಸನ್ನತೆ ನಾವು ಸ್ತುತಿಸುವಾಗ, ಹಾಡುವಾಗ, ಪ್ರಾರ್ಥಿಸುವಾಗ, ಹೃದಯಾಂತರಾಳದಿಂದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ, ನಮ್ಮೊಳಗೂ ನಮ್ಮೊಡನೆ ವಾಸ ಮಾಡುವ ಪವಿತ್ರಾತ್ಮರೊಟ್ಟಿಗೆ ಪರಸ್ಪರ ನಮ್ಮ ಭಾವನೆಗಳು ವ್ಯಕ್ತವಾಗುತ್ತದೆ. ಪವಿತ್ರಾತ್ಮರು ನಮ್ಮಲ್ಲಿ ಶಕ್ತಿಯಾಗಿ, ವ್ಯಕ್ತಿಯಾಗಿ, ಅಭಿಷೇಕವಾಗಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತಾರೆ. ಮದ್ಯಪಾನ ಮಾಡುವ ವ್ಯಕ್ತಿ ಹೇಗೆ ತನ್ನ ಸ್ವನಿಯಂತ್ರಣವನ್ನು ಕಳೆದುಕೊಂಡು ಪರವಶನಾಗುತ್ತಾನೋ, ಅದಕ್ಕಿಂತ ಮಿಗಿಲಾಗಿ ಪವಿತ್ರಾತ್ಮ ಭರಿತರಾಗುವ ವ್ಯಕ್ತಿಗಳು ಪವಿತ್ರಾತ್ಮರ ವಶವಾಗಿ, ಪರವಶರಾಗಿ ಅವರು ಭಾಷಾವರಗಳನ್ನು
ಮಾತನಾಡುತ್ತಾರೆ, ದೇವರ ಮಹತ್ಕಾರ್ಯಗಳನ್ನು ಸ್ತುತಿಸುತ್ತಾರೆ. ದೇವರ ಮಹತ್ಕಾರ್ಯಗಳಿಗೆ ಸಾಕ್ಷಿಯಾಗುವಂತೆ ಪವಿತ್ರಾತ್ಮರ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ. ನಮ್ಮಲ್ಲಿರುವ ಅಭಿಷೇಕ ನವೀಕರಿಸಲ್ಪಡಲಿ. ದೇವರ ಶಕ್ತಿ ನಮ್ಮಲ್ಲಿ ಉಜ್ಜೀವನಗೊಳ್ಳುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.